ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಬಾಯಿ ಬಿಟ್ಟರೆ ಸುಳ್ಳು ಹೇಳುವ ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ಮೊದಲನೇದಾಗಿ ಕರ್ಕಾಟಕ ರಾಶಿ. ಸುಳ್ಳು ಹೇಳೋದ್ರಲ್ಲಿ ಕರ್ಕಾಟಕ ರಾಶಿಯವರು ಮುಂದೆ ಇರುತ್ತಾರೆ. ಇವರು ತಮ್ಮ ತಪ್ಪುಗಳನ್ನು ಮುಚ್ಚಿಡಲು ಸುಳ್ಳುಗಳನ್ನು ಆಯುಧದ ಹಾಗೆ ಬಳಸುತ್ತಾರೆ. ಇವರು ಯಾವುದಾದರೂ ವಿಷಯವನ್ನು ಅಂಕುಡೊಂಕಾಗಿ ಮಾತನಾಡುತ್ತಿದ್ದಾರೆ ಎಂದು ತಿಳಿದರೆ ಅವರು ಖಂಡಿತವಾಗಿ ಸುಳ್ಳು ಹೇಳುತ್ತಿದ್ದಾರೆ ಎಂಬ ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ ಸಿಂಹರಾಶಿ. ಸಿಂಹರಾಶಿ ಇತರರನ್ನು ಆಕರ್ಷಿಸಲು ಸುಳ್ಳು ಹೇಳುತ್ತಾರೆ. ಇತರರ ಮುಂದೆ ಬೇಕಂತ ದೊಡ್ಡ ಬಿಲ್ಡಪ್ಗೋಸ್ಕರ ಸುಳ್ಳು ಹೇಳುತ್ತಾರೆ. ಇವರು ಇರೋದು ಇಲ್ಲದೆ ಇರೋದನ್ನ ಕಲಿಸಿ ಸುಳ್ಳು ಹೇಳುತ್ತಾರೆ. ಆ ಸಮಯದಲ್ಲಿ ನಾನು ದೊಡ್ಡ ಕೆಲಸ ಮಾಡಿದ್ದೇನೆ ಎಂಬ ಬಡಪಾಯಿ ಮಾತನ್ನು ಆಡುತ್ತಾರೆ. ಇವರು ಸುಳ್ಳು ಹೇಳುವಾಗ ಮುಂದೆ ಇರುವವರ ಕಣ್ಣು ನೋಡಿ ಮಾತನಾಡುವುದಿಲ್ಲ. ಮೂರನೇದಾಗಿ ಮಿಥುನ ರಾಶಿ. ಸುಳ್ಳು ಹೇಳೋದ್ರಲ್ಲಿ ಪ್ರತ್ಯಕ್ಷ ಸ್ಟೈಲನ್ನು ಹೊಂದಿರುತ್ತಾರೆ. ಮಿಥುನ ರಾಶಿಯವರು ಇವರು ತಮ್ಮ ಗೌರವ ಎಲ್ಲಿ ಹೋಗುತ್ತೋ ಅನ್ನೋ ಭಯದಲ್ಲಿ ಸುಳ್ಳು ಹೇಳುತ್ತಾರೆ. ಇದು ಕೇಳೋದಕ್ಕೆ ವಿಚಿತ್ರವಾಗಿದ್ದರೂ ಜ್ಯೋತಿಷ್ಯ ಶಾಸ್ತ್ರ ಇದನ್ನು ಸತ್ಯ ಎಂದು ಹೇಳುತ್ತದೆ. ನಾಲ್ಕನೇದು ವೃಶ್ಚಿಕ ರಾಶಿ. ನೀನು ರಾಶಿಯವರು ಕೂಡ ತುಂಬ ಸುಲಭವಾಗಿ ಈ ರಾಶಿಯವರು ತಮ್ಮ ಕೆಲಸವನ್ನು ಸಾಧಿಸಲು ಬೇಕಾಗಿ ಎಂಥ ಸುಳ್ಳು ಬೇಕಾದರೂ ಹೇಳುತ್ತಾರೆ. ಹಾಗೆ ಕಟ್ಟುಕತೆಯನ್ನು ಹೇಳಲು ಈ ರಾಶಿಯವರು ಮುಂದೆ ಇರುತ್ತಾರೆ. ಐದನೇದಾಗಿ ತುಲಾರಾಶಿ. ತುಲಾರಾಶಿಯವರು ಕೂಡ ಸುಳ್ಳು ಹೇಳುತ್ತಾರೆ. ಇವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸುಳ್ಳು ಹೇಳುತ್ತಾರೆ. ನಿಜವನ್ನು ಸುಳ್ಳಾಗಿ ಬದಲಿಸುವ ಸಾಮರ್ಥ್ಯ ಇವರಿಗಿರುತ್ತದೆ. ಮುಖ್ಯವಾಗಿ ಇದನ್ನು ಗಮನಿಸಿ. ಈ ರಾಶಿಯವರು ಎಲ್ಲರೂ ಖಂಡಿತವಾಗಿ ಸುಳ್ಳು ಹೇಳುತ್ತಾರೆ ಎಂಬ ಅರ್ಥವನ್ನು ನಾನಿಲ್ಲಿ ಖಂಡಿತ ತಿಳಿಸಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಇರುವ ಸಾಧ್ಯತೆಯನ್ನು ಮಾತ್ರ ಹೇಳಿದಷ್ಟೆ. ಇದರ ಉದ್ದೇಶ ಅಷ್ಟೇ. ಇದರಿಂದ ಬೇರೆ ಯಾವ ಉದ್ದೇಶವನ್ನು ನಾನಿಲ್ಲಿ ನೀಡಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಕೆಲವರ ಜೀವನದಲ್ಲಿ ಈ ರೀತಿ ಕೆಲವೊಬ್ಬರು ಇರ್ತಾರೆ ಅಂತ ನಾನು ಈ ವಿಡಿಯೋ ಮಾಡಿರೋದು. ನಿಮಗೂ ಏನಾದರೂ ಈ ರೀತಿ ಅನುಭವ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.